ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈಗ ಒಂದು i20 ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಗಾಡಿದು ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನಿಮ್ದು ಯಾವ್ದಾದ್ರು ಗಾಡಿನೂ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ಗಾಡಿ ಫೋಟೋಸು ಮತ್ತು RC ಕಾರ್ಡ್ ಫೋಟೋ ಕಳಿಸ್ಬೇಕು, ಓಕೆನಾ? ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತಂತ ಹೇಳ್ಬೋದು ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಈ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ, ಗಾಡಿ ಓನರ್ ನಂಬರ್ ಅಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಬರೀ ಜಸ್ಟ್ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ, ಮತ್ತೆ ನಾವೇ ಕರೆ ಮಾಡ್ತೀವಿ, ಓಕೆನಾ? ನಿಮಗೆ ಈ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಮುಂದೆ ಸಿಗುತ್ತೆ ವೀಕ್ಷಕರೇ. ನೀವು ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ ಅನ್ನೋದು ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಮತ್ತು ಈಗ ಸ್ಕ್ರೀನ್ ಸಹ ಬರ್ತಿರುತ್ತೆ ಓನರ್ ನಂಬರ್ ಅಂತ ರೆಡ್ ಕಲರಲ್ಲಿ. ಅದು ಈ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಒಂದು ಗಾಡಿ ಕಳಿಸಿದ್ರಲ್ಲ, ಹೌದು ಹೇಳಿ ಸರ್. ಯಾವುದು i20 ಅಲ್ಲ ಅದು? ಹೌದು ಸರ್, i20 ಸರ್ ಮಾಡಲು ಸರ್ 2010 ಮಾಡಿ. ಓಕೆ. ಓನರ್ ಎಷ್ಟಾಗಿದ್ದಾರೆ ಈಗ? ಥರ್ಡ್ ಒನ್ ಸರ್ ಇದು. ಈಗ ಪ್ರೆಸೆಂಟ್ ಥರ್ಡ್ ಓನರ್ ಇದೆಯಾ? ಹೌದು. ಓಕೆ. ಎಷ್ಟು ಹೊಡಿದೆ ಸರ್ ಗಾಡಿ? ಅದು ಗಾಡಿ 55,000 ಹೊಡೆದು ಸರ್. ಬರೀ 55,000? ಹೌದು ಅಪ್ ಟು 2019 ತನಕ ರೆಕಾರ್ಡ್ ಹೆಂಗೆ ಇದೆ ಸರ್, ಅದೇನು ತೆಗೆದಿಲ್ಲ. ನಮ್ಮ ಇವರು ಯೂಸ್ ಮಾಡ್ತಿದ್ದೆವು, ಹಾಂ. ಅದು ನಾವೇ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಓಕೆ ಓಕೆ. ಇದು ಪೆಟ್ರೋಲ್ ವೇರಿಯಂಟ ಏನು ಡೀಸೆಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸಾ? ಹೌದು. ಓಕೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಈಗ? ಸರ್ ಟೈರ್ ಆಲ್ಮೋಸ್ಟು 60% ಇದೆ ಸರ್. 4ನಾ? 60% ಇದೆ. ಮ್ಯಾಗ್ ವೀಲ್ ಹಾಕ್ಸಿದೆ ಸರ್. ಹಾಂ ಹಾಂ. ಮ್ಯಾಗ್ ವೀಲು ಸಿಸ್ಟಮ್ ಇದೆ, ಟಚ್ ಸಿಸ್ಟಮ್. ನೀವು ಹಾಕ್ಸಿದ್ರಾ? ಹೌದೌದು, ಮ್ಯಾಗ್ ವೀಲು ಟಚ್ ಸಿಸ್ಟಮು ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ 32 ಸಾವಿರ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಓಕೆ ಓಕೆ ಓಕೆ. ಸರ್ ಇದು ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಇಲ್ಲ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. FC ಇನ್ನೂ ಟೈಮ್ ಇದೆಯಲ್ಲ ಸರ್, ಇನ್ನೊಂದು ವರ್ಷ. ಇನ್ನೊಂದು ವರ್ಷ ಇದೆಯಾ? ಹೌದು. ಈಗ ಇನ್ಸೂರೆನ್ಸ್ ಏನು ಕಟ್ಕೊಡ್ತಾರಾ ಹಿಂಗೆ? ಇನ್ಸೂರೆನ್ಸು ಅವ್ರ ಇಷ್ಟ ಸರ್, ಅದು ಬಜೆಟ್ ನೋಡಿದ್ರೆ ಬೇಕಾದ್ರೆ ಕಟ್ಕೊಳ್ಳೋಣ. ಓಕೆ ಓಕೆ. ಅಂದರೆ ಈಗ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು. ನಾನು ಓಕೆ. ಗಾಡಿ ಮೇಲೆ ಏನಾದರೂ ಲೋನ್ ಇದೆಯಾ? ಇಲ್ಲ ಸರ್, ಏನಿಲ್ಲ, ಕ್ಯಾಶ್. ಕ್ಯಾಶಲ್ಲಿ ಇದೆಯಾ? ಹೌದು. ಏನಾದರೂ ಡೆಂಟು ಸ್ಕ್ರ್ಯಾಚು ಏನಾದ್ರು ಮೈನರು? ಅಂದರೆ ಮೈನರ್ ಅಂದರೆ ಮುಂದ್ಗಡೆ ಬಂಪರಲ್ಲಿ ಸ್ವಲ್ಪ ಇದಾಗಿದೆ ಸರ್ ಅಷ್ಟೇ. ಅದು ಫ್ರಂಟ್ ಬಂಪರಲ್ಲಿ, ಅದು ಬಿಟ್ಟರೆ ಸುತ್ತ ಅದು ಗಾಡೀಲಿ ಯಾವುದೇ ಥರದ್ದು ಇದಿಲ್ಲ. ಸ್ಟೀಲಲ್ಲಿ ಯಾವುದೇ ಥರದ್ದು ಒಂದಿದೆ. ಹಾಂ, ಫ್ರಂಟ್ ಬಂಪರ್ ಒಂದು ಬಿಟ್ಟರೆ ಬಾಡಿಲಿ ಏನೆಲ್ಲ ಚೆನ್ನಾಗಿದೆ. ಬಂಪರ್ ಕೆಳಗಡೆ ಡೌನಲ್ಲೇ ಇದು ಅಡ್ಡಾಡ್ಬೇಕಾದ್ರೆ ಇದಾಗಿದೆ ಸರ್. ಹ್ಞೂ ಅದು ಸ್ವಲ್ಪ. ಓಕೆ. ಒರಿಜಿನಲ್ ಪೇಂಟಲ್ಲಿ ಇದೆಯಾ ಗಾಡಿ? ಇಲ್ಲ ಸರ್, ರೀಪೇಂಟ್ ಆಗಿದೆ. ರೀಪೇಂಟ್ ಆಗಿದೆಯಾ? ಹೌದು. ಓಕೆ ಸರ್, ಆಯಿತು. ಗಾಡಿ ಇರೋದೆಲ್ಲಿ ಸರ್? ಸುಂಕದಕಟ್ಟೆ, ಇದು ಬೆಂಗಳೂರು. ಬೆಂಗಳೂರು ಸುಂಕದಕಟ್ಟೆ? ಹೌದು. ಸುಂಕದಕಟ್ಟೆ ನಿಯರ್ ಯಾವ್ದು ಬರುತ್ತೆ ಸರ್ ಅಲ್ಲಿ ಹತ್ರ? ಸುಂಕದಕಟ್ಟೆ ಮೇನೇ ಸರ್, ಅದೇ ರೀ, ಹಾಕಿ ಏನು ಪರವಾಗಿಲ್ಲ. ಅಲ್ಲ ನಿಮ್ಮ ಲೊಕೇಶನ್, ಮನೆ ಲೊಕೇಶನ್, ಗಾಡಿ ಲೊಕೇಶನ್? ಸುಂಕದಕಟ್ಟೆ ಪಾರ್ಕ್ ಬರುತ್ತೆ. ಸುಂಕದಕಟ್ಟೆ ಪಾರ್ಕ್, ಮಾರ್ಕೆಟ್ ಪಾರ್ಕ್. ಓಕೆ. ಏನು ಹೇಳ್ತಾರೆ ಗಾಡಿಗೆ ಸರ್? ಅದು 2.90 ಹೇಳ್ತಿದ್ದೀರಾ ಸರ್. 2,90,000? ಹೌದು. ಹಾಂ. ನೆಗೋಷಿಯಬಲ್ ಅಂದರೆ? ನೆಗೋಷಿಯಬಲ್ ಬಂದರೆ ಒಂದು 5-10 ಸಾವಿರ ಮಾಡ್ಬೋದು ಸರ್. 5,000? ಹೌದು. ಡಿಸ್ಕೌಂಟ್ ಹೋದ್ರೆ ಅದೇ ಇನ್ಸೂರೆನ್ಸ್ ಅನ್ನೋದು ಅವರೇ ಮಾಡ್ಕೊತಾರೆ. ಅದು ಹಾಂ. ಅದರಿಲ್ಲ ಅಂದರೆ ನಾವೇ ಮಾಡ್ಕೊಡ್ಬೇಕಂದ್ರೆ 2. ನೋಡಿ, ಹಳೆ ಮಾಡಲು ಒಂದು ಸ್ವಲ್ಪ ರೇಟು ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ. ಎಷ್ಟು ಹೇಳ್ಬೋದು ಸರ್ ಹೇಳಿದ್ರೆ? ಅದು ಅಲ್ಲ, ಈಗ ನಾವು ಗಾಡಿ ನೋಡಿದಲ್ಲಿ ಏನೂ ಮಾತಾಡೋಕ್ಕಾಗಲ್ಲ. ಹೌದು. ಯಾಕಂದರೆ ಕಸ್ಟಮರ್ ಬಂದ ಮೇಲೆ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಬಟ್ ಮಾಡಲು 10, ಅದ್ರಾಗೂ ಥರ್ಡ್ ಓನರ್ ಬೇರೆ. ಸ್ವಲ್ಪ ನೀವು 2.90 ಹೇಳಿದ್ರೆ ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಸ್ವಲ್ಪ ಬೇಗ ಸೇಲ್ ಆಗ್ಬೋದು ಅಂತ ನಮ್ಮ ಎಷ್ಟಾಗಿ ಹೇಳಿದ್ರೆ ಬೆಟ್ರ್ ಸರ್. ನನಗೆ ಅಷ್ಟೊಂದೇನು ಐಡಿಯಾ ಇಲ್ಲ, ನಾನು ನಿಮ್ಮ ಬೆಳಿಗ್ಗೆ ಯೂಟ್ಯೂಬಲ್ಲಿ ನೋಡಿದೆ, ಅದಕ್ಕೆ. ಹಾಂ, ನೋಡೋಣ. ಹಾಕ್ತೀನಿ, ಅಪ್ಡೇಟ್ ಮಾಡ್ತೀನಿ. ನಮ್ಮ ಕಡೆ ಫೋನ್ ಮಾಡ್ತಾರೆ ನಿಮಗೆ. ಓಕೆ. ನೋಡಿ, ನಿಮಗೆ ಗಿಟ್ಟಿದ್ರೆ ಕೊಡ್ರಿ ಗಾಡಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ. ಇದೇ ನಂಬರಾ ಕಾಂಟ್ಯಾಕ್ಟು? ಇದೇ ನಂಬರ್ ಸರಿ, 8307.